5 ವರ್ಷ ಅವರು ಆರ್ಥಿಕ ಸಚಿವರಾಗಿದ್ದರು. ಇನ್ನೂ 5 ವರ್ಷಗಳ ಕಾಲ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು ರಾಜ್ಯಸಭೆಯಲ್ಲಿ. ಇವೆಲ್ಲವೂ ಕೂಡ ನಿಜ. ಹಾಗಿದ್ದರೂ ರಾಜಕಾರಣಿ ಆಗಿದ್ದರೂ ಕೂಡ ಅಂತಿಮವಾಗಿ ಅವ್ರನ್ನ ನಾವು ಆರ್ಥಿಕ ತಜ್ಞ ಅಂತಲೇ ಮಾತನಾಡ್ತಾ ಇರ್ತೀವಿ. ಎಷ್ಟು ಮಹತ್ವದ ಒಂದು ತನ್ನ ಜೀವನದ ಅವಧಿಯಲ್ಲಿ ತನಗೆ ಆಡಳಿತ ಸಿಕ್ಕಿದಂಥ ಅವಧಿಯಲ್ಲಿ ಎಷ್ಟು ಮಹತ್ವದ ಕೊಡುಗೆಗಳನ್ನು ಈ ದೇಶಕ್ಕೆ ಕೊಡೋದ್ರಲ್ಲಿ ಯಶಸ್ವಿ ಆದರೂ ಅಂತೇಳಿ ತಮಗೆ ಈಗ ಅವ್ರನ್ನ ನೋಡಿದಾಗ ಅನಿಸುತ್ತೆ. ಸಂತೋಷ್ ಲಾಡ್ ಅವರೇ, ಕೇಳ್ತಿದ್ಯಾ? ಧ್ವನಿ ಕೇಳ್ತಿದ್ಯಾ? ಸಂತೋಷ್ ಲಾಡ್ ಅವರೇ, ಕೇಳ್ತಿದ್ಯಾ ಇವಾಗ ಮಾತಾಡೋಂಥದ್ದು? ಕೇಳ್ತದೆ, ಹೇಳಿ. ಎಸ್, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಬಗ್ಗೆ ತಮ್ಮ ಅಭಿಪ್ರಾಯಗಳು ಯಾವ ಸ್ವರೂಪದ್ದು? ಯಾಕಂದರೆ ದೇಶದ ರಾಜಕಾರಣಿಯಾಗಿ, ಪ್ರಧಾನಮಂತ್ರಿಯಾಗಿ, ವಿರೋಧ ಪಕ್ಷ ನಾಯಕರಾಗಿ, ಆರ್ಥಿಕ ಸಚಿವರಾಗೆಲ್ಲ ಕೆಲಸ ಮಾಡಿದ್ರು ನಿಜ. ಆದರೆ ಅವ್ರನ್ನ ಅಂತಿಮವಾಗಿ ನಾವೆಲ್ಲರೂ ಕೂಡ ಒಬ್ಬ ಆರ್ಥಿಕ ತಜ್ಞ ಅನ್ನುವಂಥ ರೀತಿಯಲ್ಲಿ ಭಾರತದ ಆರ್ಥಿಕತೆಯನ್ನು ಸುಧಾರಣೆ ಮಾಡಿದಂತಹ ಮತ್ತು ಅದಕ್ಕೊಂದು ದೊಡ್ಡ ಬದಲಾವಣೆಯನ್ನು ಮಾಡಿದಂಥ ಮತ್ತು ಭಾರತದ ಆಧುನಿಕ ಆರ್ಥಿಕತೆಯ ಪಿತಾಮಹ ಅನ್ನುವಂಥ ರೀತಿಯಲ್ಲೂ ಕೂಡ ನಾವು ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರನ್ನ ಕರಿತೀವಿ. ಏನು ಹೇಳ್ತೀರಿ ಈ ಹಂತದಲ್ಲಿ ಅವರನ್ನು ನೋಡಿದಾಗ, ಅವರ ಜೀವನದ ಸಾಧನೆಯನ್ನು ಗಮನಿಸಿದಾಗ? ಅವರು ಈ ಬುಣಾನಿ ಅಂತಂದ್ರೆ ನನಗೆ ನೆನಪಿರ್ತಕ್ಕಂಥ, ನನಗೆ ಮಾಹಿತಿ ಇರತಕ್ಕಂಥ 1991 ನಲ್ಲಿ 1991ರಲ್ಲಿ ಚಂದ್ರಶೇಖರ್ ಅವರಿಗೆ ಅವರ ಅಡ್ವೈಸರ್. ಈ ದೇಶದಲ್ಲಿ ಫಾರೆಕ್ಸ್ ಬರೀ ಕೇವಲ 2,500 ಕೋಟಿ ದುಡ್ಡು ಮಾತ್ರ ಸಂಬಳ, 15 ದಿನಕ್ಕೆ. ಆ ಸಂದರ್ಭದಲ್ಲಿ 50 ಟನ್ ಗೋಲ್ಡ್ ಅನ್ನ $400 ಮಿಲಿಯನ್ ತಂದಿರತಕ್ಕಂತ ಈ ಸಜೆಷನ್ ಆಗ್ತಾರೆ, ಒಂದೇ ವರ್ಷದ ದುಡ್ಡು ವಾಪಸ್ ಕೊಡ್ತೀವಿ. ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದು ಯುವಜನತೆಗೆ ಹೇಳ್ತಕ್ಕಂಥ ಕೆಲಸ ಹೇಗಾಗ್ಬೇಕಂತಂದ್ರೆ, ದಿಸ್ ಫೇಸ್ FDI ಗೆ ಅಲೋ ಬರ್ಲಿಕ್ಕೆ ಚಾನ್ಸ್ ಆಗಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ $400 ಮಿಲಿಯನ್ ಬಂದಿರತಕ್ಕಂಥ ದುಡ್ಡನ್ನ ಇವತ್ತು $4 ಟ್ರಿಲಿಯನ್ ಹೋಗ್ತಕ್ಕಂಥ ಎಕಾನಮಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗತ್ತೆ. ಅದೊಂದೇ ಅಲ್ಲ, ಎಲ್ಲರಿಗಿಂತ ಜಾಸ್ತಿ ಸೌತ್ ಈಸ್ಟ್ ಏಷ್ಯಾದಲ್ಲಿ ಈ ಮಾರ್ಟಿಲಿಟಿ ರೇಟ್ ಇಂಡಿಯಾ ಜಾಸ್ತಿ. ಆ ಸಂದರ್ಭದಲ್ಲಿ ವಾಪಸ್ ಬಂದು NRHM ಅಂತ ಏನ್ ಹೇಳ್ತೀವಿ, ನ್ಯಾಷನಲ್ ಹೆಲ್ತ್ ರೂರಲ್ ಮಿಷನ್ ಅಂತ ಮಾಡೋದ್ರ ಮುಖಾಂತರ ಇವತ್ತು ಫುಡ್ ಸೆಕ್ಯೂರಿಟಿ ಬಿಲ್ ಸುಮಾರು 1 ಲಕ್ಷದ ಬಡ್ಜೆಟ್ ವ್ಯವಸ್ಥೆಯನ್ನು ಮಾಡಿ ಈ ದೇಶದಲ್ಲಿ ಯಾರು ಬಡವರು ಹಸುವಿನಿಂದ ಮಲಗಬಾರದಂತ ರೈಟ್ ಟು ಎಜುಕೇಶನ್ ಮಾಡಿರ್ತಕ್ಕಂಥದ್ದು, ಸುಮಾರು 73,000 ಮನ್ನಾ ಮಾಡಿರ್ತಕ್ಕಂಥದ್ದು. ಇವತ್ತು ಡಿಗ್ನಿಟಿ ಆಫ್ ಲೇಬರ್ ಅಂತ ನಾವು ಕರಿತೀವಿ. ಡಿಗ್ನಿಟಿ ಆಫ್ ಲೇಬರ್ ಯಾಕೆ ಕೇಳದಲ್ಲಿ, ಇವತ್ತು ಪ್ರತಿ ಗಂಡಾಳಿಗೆ ಹೆಣ್ಣಾಳಿಗೆ ಸಮವಾಗಿ ದುಡ್ಡು ಸಿಗ್ತಕ್ಕಂಥದ್ದು ಪ್ರಾರಂಭ ಮಾಡಿರ್ತಕ್ಕಂಥದ್ದು. 2008ನೇ ಇಸ್ವಿನಲ್ಲಿ ಇಡೀ ಗ್ಲೋಬಲ್ ಎಕಾನಮಿ ಡೌನ್, ವಿಶೇಷವಾಗಿ ನಮಗೆ ಯಾವ್ದು ಗ್ಲೋಬಲ್ ಎಕಾನಮಿ ಎಫೆಕ್ಟ್ ಆಗ್ಲಿಲ್ಲ. ಕಾರಣ ಸುಮಾರು ಈ ಡೀಸೆಲ್ ಪೆಟ್ರೋಲ್ ಮೇಲೆ ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದು, ಆಮೇಲೆ ಈ ಮಾಡಿರ್ತಕ್ಕಂಥದ್ದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು, ಇಂತ ರೈಟ್ ಟು ಎಜುಕೇಶನ್ ಅಂತಕ್ಕಂಥ ಒಂದು ಕಾರ್ಯಕ್ರಮ, ಇಂತ ಹಲವಾರು ಕಾರ್ಯಕ್ರಮ ಡಾಕ್ಟರ್ ಮನಮೋಹನ್ ಮತ್ತು ಈ ದೇಶ. ಸಂತೋಷ್ ಲಾಡ್ ಅವರು, ತಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ನಾನು ಮತ್ತೆ ನಿಮ್ಮ ಹತ್ರ ಮಾತನಾಡ್ತೀನಿ. ಬಹಳ ಮುಖ್ಯವಾದಂಥ ವಿಚಾರಗಳನ್ನು ಸಂತೋಷ್ ಲಾಡ್ ಅವರು ಕೂಡ ಶೇರ್ ಮಾಡಿಕೊಡ್ತಾ ಇದ್ರು. ಯಾವ ಸ್ವರೂಪದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕೊಡುಗೆಗಳು ಈ ದೇಶಕ್ಕೆ ಇದ್ವು ಅಂತ ಹೇಳಿ, ಮತ್ತು ವಿಶೇಷವಾಗಿ ಅವರು ದೇಶದ ಪ್ರಧಾನಮಂತ್ರಿಯಾಗಿದ್ದಾಗ ಜಾರಿ ತಂದಂತಹ ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ಅವರು ಮಾತನಾಡ್ತಾ ಇದ್ರು. ಹೆಣ್ಣಾಳು ಮತ್ತು ಗಂಡಾಳಿಗೆ ಸಮವಾದಂತಹ ವೇತನವನ್ನು ಫಿಕ್ಸ್ ಮಾಡುವಂತಹದರ ಮೂಲಕವಾಗಿ ಅಲ್ಲೂ ಒಂದು ಆರ್ಥಿಕ ಸಮಾನತೆಯ ದೃಷ್ಟಿಯಲ್ಲೂ ಕೂಡ ಅದು ಅತ್ಯಂತ ಮಹತ್ವದ್ದು. ಶ್ರಮ ಇಬ್ಬರದು ಕೂಡ ಶ್ರಮವೇ. ಆ ಶ್ರಮವನ್ನು ಸಮಾನವಾಗಿ ಗುರುತಿಸಬೇಕಾಗಿರುವಂಥದ್ದು ಕೂಡ ಆಡಳಿತ ನಡೆಸ್ತಾ ಇರುವಂತಹ ಜವಾಬ್ದಾರಿಯಾಗಿರುತ್ತೆ. ಆ ಕೆಲಸವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರವು ಕೂಡ ಮಾಡಿತ್ತು. ಈ ವಿಚಾರಗಳ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಿಮಗೆ ಹೇಳ್ತಾ ಹೋಗ್ತೀನಿ ಚಿಕ್ಕ ಬ್ರೇಕ್ ನಂತರ.
ವಿವೇಕಾನಂದ ಮತ್ತೆ ಸ್ವಾಗತ. ಮರೆಯಾಗಿರುವ ಮನಮೋಹನ್ ಸಿಂಗ್ ಅವರನ್ನು ಇಡೀ ದೇಶ ನೆನಪು ಮಾಡಿಕೊಳ್ತಾ ಇದೆ. ಯಾಕಂದರೆ ಮನಮೋಹನ್ ಸಿಂಗ್ ಅವರು ಕೊಟ್ಟು ಹೋಗಿರುವಂತಹ, ಬಿಟ್ಟು ಹೋಗಿರುವಂತಹ ನೆನಪುಗಳು ಅಪಾರ. ಅವರು ಮಾಡಿರುವಂತಹ, ಅವರು ಸಾಧಿಸಿದ್ದಂತಹ ಸಾಧನೆಗಳು ಅಪಾರ. ಕೇವಲ ವೈಯಕ್ತಿಕ ಸಾಧನೆ ಅಲ್ಲ, ಅವರ ಸಾಧನೆಯ ಬಹುಪಾಲು ದೇಶದ ಆಡಳಿತ ವ್ಯವಸ್ಥೆಯ ಜೊತೆಗೆ ಬೆಸೆದುಕೊಂಡಿರೋದ್ರಿಂದಾಗಿ ಅದರ ಲಾಭವನ್ನು ಪಡ್ಕೊಂಡಂಥವರು ಕೋಟ್ಯಂತರ ಮಂದಿ, ಈ ದೇಶದ ಉದ್ದಗಲಕ್ಕೂ ಕೂಡ ಕೋಟ್ಯಂತರ ಮಂದಿ ಅಂಥದರ ಲಾಭವನ್ನು ಪಡ್ಕೊಂಡಿದ್ದಾರೆ. ಮತ್ತು ಬಡತನ ನಿರ್ಮೂಲನೆಯ ದೃಷ್ಟಿಯಿಂದ ಮತ್ತು ಏನು ಮಧ್ಯಮ ವರ್ಗದವರಾದರೂ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಬಡವರಾಗಿರೋ ಬದಲಿಗೆ ಮಧ್ಯಮ ವರ್ಗದ ರೀತಿಯಲ್ಲಾದರೂ ಜೀವನವನ್ನು ನಡೆಸುವಂಥದ್ದು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹಳ ಮಹತ್ವದ ಯೋಜನೆಗಳನ್ನು ರೂಪಿಸಿದಂಥವರು ಕೂಡ ಇಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿರುವಂತಹ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. पूर्व प्रधानमंत्री डॉक्टर मनमोहन सिंह जी के निधन ने हम सभी के हृदय को गहरी पीड़ा पहुंचाई है। उनका जाना एक राष्ट्र के रूप में भी हमारे लिए बहुत बड़ी क्षति है। विभाजन के उस दौर में बहुत कुछ खोकर भारत आना और यहां जीवन के हर क्षेत्र में उपलब्धियां हासिल करना, ये सामान्य बात नहीं है। अभावों और संघर्षों से ऊपर उठकर कैसे ऊंचाइयों को हासिल किया जा सकता है, उनका जीवन ये सीख भावी पीढ़ी को देता रहेगा। एक नेक इंसान के रूप में, एक विद्वान अर्थशास्त्री के रूप में और रिफॉर्म्स के प्रति समर्पित लीडर के रूप में उन्हें हमेशा याद किया जाएगा। एक अर्थशास्त्री के रूप में उन्होंने अलग अलग स्तर पर भारत सरकार में अनेक सेवाएं दी। एक चुनौतीपूर्ण समय में उन्होंने रिजर्व बैंक के गवर्नर की भूमिका निभाई। पूर्व प्रधानमंत्री, भारत रत्न श्री पीवी नरसिम्हा राव जी की सरकार के वित्त मंत्री रहते हुए उन्होंने वित्तीय संकट से घिरे देश को एक नई अर्थव्यवस्था के मार्ग पर प्रशस्त किया। प्रधानमंत्री के रूप में देश के विकास में और प्रगति में उनके योगदान को हमेशा याद किया जाएगा। ಇನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆಯೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂಥ ಮೊನ್ನೆ ಮನಮೋಹನ್ ಸಿಂಗ್ರವರು ನಿಧನರಾಗಿದ್ದಾರೆ. ನಿನ್ನೆ ರಾತ್ರಿ ಅವರು ನಿಧನರಾದರು ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಗೊತ್ತಾಯಿತು. ಅವರ ಜೀವನವನ್ನು ನೋಡಿದಾಗ ಅವರ ಬದುಕನ್ನು ನೋಡಿದಾಗ ಒಂದು ರೀತಿ ಪವಾಡ ಆಗಿದೆ ಅಂತೇಳಿ ಅನಿಸುತ್ತೆ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥವರು, ಗ್ರಾಮೀಣ ಪ್ರದೇಶದಲ್ಲಿ 1932ನೇ ಇಸ್ವಿ, ಈಗ 92 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಅವರು ಪಂಜಾಬ್ನಲ್ಲಿ ವಿದ್ಯಾಭ್ಯಾಸ ಮಾಡಿ
ಆನರ್ಸ್ ಪದವಿಯನ್ನು ಪಡ್ಕೊಂಡು ಆರ್ಥಿಕ ಶಾಸ್ತ್ರದಲ್ಲಿ ಮತ್ತು ಈ ದೇಶ ಕಂಡಂಥ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರಾಗ್ತಾರೆ. ಇವರು ಜಗತ್ತಿನಲ್ಲಿ ಇವ್ರಿಗಿಂತ ದೊಡ್ಡ ಆರ್ಥಿಕ ತಜ್ಞರು ಇರ್ಬೋದು. ಆರ್ಥಿಕ ಕ್ಷೇತ್ರದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡು. ಬಹಳ ಮೃದು ಸ್ವಭಾವದವರು, ಬಹಳ ಕಡಿಮೆ ಮಾತಾಡ್ತಾ ಇದ್ರು. ಮಿದುವಾಗಿ ಮಾತಾಡ್ತಾ ಇದ್ರು. ನಾನು ಅನೇಕ ಸಾರಿ ಇವರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ವಿರೋಧ ಪಕ್ಷದ ನಾಯಕನಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಇವರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಮದುವೆಗೋ ಮಶಣಕ್ಕೋ ಹೋಗೆಂದು ಕಡೆಗೆ ಹೋಗು, ಪದ ಕುಸಿಯೇ ನೆಲ ಇರುವುದು ಮಂಕುತಿಮ್ಮ ಅಂಥೇಳಿ ಇಡೀ ಶಾಮಿಯಾನ ಈ ಒಂದು ದೊಡ್ಡ ಭವ್ಯವಾದಂಥ ಮಂಟಪ ಗಾಂಧಿ ಭಾರತದ ಸಂಭ್ರಮದ ಆಚರಣೆಗೆ ಮಾಡಿಕೊಂಡು ಅದೇ ಮತ್ತೊಬ್ಬ ಗಾಂಧಿಯನ್ನ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ನೀಡುತ್ತಿರುವುದು ಇದೇ ವಿಧಿ ಅಂತ ಹೇಳಲಿಕ್ಕೆ ನನಗೆ ಬಹಳ ದುಃಖ ಆಗ್ತಾ ಇದೆ. ಕೊರಗಲೇಕೆ ಮರುಗಲೇಕೆ, ಹುಟ್ಟಿ ಬಂದಿದ್ದೇ ಹಳಲೇಕೆ, ಸುಖವೇ ಬರಲಿ ದುಃಖವೇ ಬರಲಿ, ರೋಗ ಭೋಗಗಳೇ ಇರಲಿ, ಎಲ್ಲ ಹೊತ್ತು ಋಣತೆತ್ತು ಮುಂದೆ ಪುಣ್ಯದ ಬೀಜ ಬಿತ್ತು. ಹಂಗೆ ಮನಮೋಹನ್ ಸಿಂಗ್ ರವರ ಅಗಲಿಕೆ ಕೋರುವ ಬದಲು ಅವರ ಆದರ್ಶ ಮಾರ್ಗವನ್ನು ಮುನ್ನೋಣ, ಅದೇ ಅವರಿಗೆ ಸಲ್ಲಿಸಿದಂಥ ಶ್ರದ್ಧಾಂಜಲಿ ಅಂತೇಳಿ ನಾನು ಅರ್ಪಿಸ್ಕೊಂಡಿದ್ದೇನೆ. ಇನ್ನು ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ದೇಶ ಕಂಡಂಥ ಶ್ರೇಷ್ಠ ಆರ್ಥಿಕ ತಜ್ಞ, ಸಜ್ಜನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ನಿಧನ ನಮಗೆಲ್ಲರಿಗೂ ಕೂಡ ಆಘಾತ ತಂದಿದೆ ಮತ್ತು ಇಡೀ ದೇಶ ಇವತ್ತು ದುಃಖದಲ್ಲಿ ಮುಳುಗಿದೆ. ಒಬ್ಬ ವ್ಯಕ್ತಿ ಇಲ್ಲದೇ ಇರುವಾಗ ಅವರ ಮಹತ್ವ ಗೊತ್ತಾಗ್ತದೆ ಮತ್ತು ಅವ್ರು ಮಾಡಿದಂಥ ಕೆಲಸಗಳು ಸ್ಮರಣೆಗೆ ಬರ್ತವೆ. ಮನಮೋಹನ್ ಸಿಂಗ್ ಅವರು ಒಬ್ಬ ಸಾಧಾರಣ ರಾಜಕಾರಣಿ ಅಲ್ಲ. ಅವರು ಪ್ರೊಫೆಸರ್ ಆಗಿ ಆರ್ಥಿಕ ತಜ್ಞೆಯನ್ನು ಪಡೆದು ವರ್ಲ್ಡ್ ಬ್ಯಾಂಕಲ್ಲಿ ಕೆಲಸ ಮಾಡಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿ ಅಪಾರವಾದ ಅನುಭವದಿಂದ ಅವತ್ತಿನ ಪ್ರಧಾನಮಂತ್ರಿ ನರಸಿಂಹರಾವ್ ಅವ್ರನ್ನ ಫೈನಾನ್ಸ್ ಮಂತ್ರಿಗಳು ಮಾಡಿದರು. ಒಂದು ಮಾತು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಡಿಜಿಟಲ್ ಸೋಷಲ್ ಸರ್ವಿಸು, ಬಡತನದ ನಿರ್ಮೂಲನೆ, ಇವೆಲ್ಲವೂ ಕೂಡ ನರೇಂದ್ರ ಮೋದಿ ಅವರು ಮನಮೋಹನ್ ಸಿಂಗ್ ಅವರ ವಿಚಾರಧಾರೆಯನ್ನು ಅವರು ಮನಸ್ಸಿನಲ್ಲಿಟ್ಟುಕೊಂಡು ಕೆಲಸವನ್ನು ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ದೇಶಕ್ಕೆ ಭಾಳ ದೊಡ್ಡ ಹಾನಿಯಾಗಿದೆ. ಅವರ ಮಾರ್ಗದರ್ಶನ ಅವಶ್ಯಕತೆ ಇತ್ತು. ಅವ್ರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ.